ಚಿತ್ರದುರ್ಗ ತಾಲೂಕು, ಚಳ್ಳಕೆರೆ ತಾಲೂಕು, ಈ ಎಲ್ಲ ಭಾಗದಿಂದ ಭಕ್ತಾದಿಗಳು ನಮ್ಮ ದೇವಸ್ಥಾನಕ್ಕೆ ಭಾಳ ಭಕ್ತಾದಿಗಳು ಬರ್ತಾರೆ. ಭಕ್ತಾದಿಗಳಿಗೆ ಇಲ್ಲಿ ಯಾವುದೇ ಜಾತಿಯ ಮಿತಿ ಇಲ್ಲ, ಧರ್ಮದ ಮಿತಿ ಇಲ್ಲ. ಮುಸಲ್ಮಾನರು ಕೂಡ ಈ ದೇವಸ್ಥಾನದ ಭಕ್ತಾದಿಗಳಿದ್ದಾರೆ, ಹಾಗೆ ಎಲ್ಲ ಜಾತಿಯ ಜನಾಂಗದವರು ಕೂಡ ಈ ದೇವಸ್ಥಾನದ ಭಕ್ತಾದಿಗಳಿದ್ದಾರೆ. ಎಲ್ಲ ಭಕ್ತಾದಿಗಳು ಕೂಡ ಪ್ರತಿ ಶನಿವಾರ ಇಲ್ಲಿ ವಿಶೇಷ ಪೂಜೆ ಸಲ್ಲಿಕೆ ಆಗ್ತದೆ. ಹಾಗೆ ಪ್ರತಿ ಹುಣ್ಣಿಮೆ ಮತ್ತು ಅಮಾವಾಸ್ಯೆ ದಿನದ ಕೂಡ ವಿಶೇಷ ಪೂಜೆ ಇಲ್ಲಿ ನಡೆಸ್ತಾ ಇದ್ದಾರೆ. ಇಲ್ಲಿ ನಮ್ಮದೇ ಗ್ರಾಮದ ಒಂದು ಪೂಜಾರ ಕುಟುಂಬ ಏನಿದೆ, ಅದು ಈ ದೇವಸ್ಥಾನದ ಎಲ್ಲ ಪೂಜಾ ವಿಧಿವಿಧಾನಗಳನ್ನು ಮುಂದಿನಿಂದಲೂ ಇಂಚಿನಿಂದಲೂ ಕೂಡ ನಡೆಸ್ಕೊಂಡು ಬಂದಿರ್ತದೆ. ಆ ನಿಟ್ಟಿನಲ್ಲಿ ಈ ದೇವರ ಬಗ್ಗೆ ಅಪಾರವಾದ ಭಕ್ತಿ ಇಟ್ಕೊಂಡಿರ್ತಕ್ಕಂಥ ಸಾಕಷ್ಟು ಭಕ್ತಾದಿಗಳು ಈ ದೇವಸ್ಥಾನಕ್ಕೆ ಹರಕೆ ರೂಪದಲ್ಲಿ ಹಲವಾರು ಒಂದು ಅಭಿವೃದ್ಧಿ ಕೆಲಸಗಳನ್ನು ಕೂಡ ಮಾಡಲಾಗಿರ್ತದೆ. ಆ ನಿಟ್ಟಿನಲ್ಲಿ ಈ ಹಿಂದೆ ಈಗಾಗಲೇ ನಾವು ಒಂದು ಕಲ್ಯಾಣ ಮಂಟಪವನ್ನು ನಿರ್ಮಾಣ ಮಾಡಿದ್ದೀವಿ. ಅದು ಇಂದಿನ ಮಂತ್ರಿಗಳಾಗಿರ್ತಕ್ಕಂಥ, ಈಗಿನ ಶಾಸಕರಾಗಿರ್ತಕ್ಕಂಥ ಸನ್ಮಾನ್ಯ ಡಿ ಪಿ ಜಯಚಂದ್ರ ಅವರ ಅನುದಾನದಲ್ಲಿ ಅದು ನಿರ್ಮಾಣ ಮಾಡಿದ್ದೀವಿ. ಹಾಗೆ ದೇವಸ್ಥಾನದ ಸಮಿತಿಯವರು ಬೇರೆ ಬೇರೆ ಕಡೆ ಅನುದಾನವನ್ನು ಶೇಖರಿಸಿ ಒಂದು ಒಳ್ಳೆಯ ಊಟದ ಮಂಟಪವನ್ನು ಕೂಡ ನಿರ್ಮಾಣ ಮಾಡಿದ್ದಾರೆ. ಹಾಗೆ ಆ ನಿಟ್ಟಿನಲ್ಲಿ ನೀವು ಏನು ನಿಂತಿದ್ದೀರಿ, ಇಲ್ಲಿ ಜಾಗದಲ್ಲಿ ಕೂಡ ಹಲವಾರು ಅಭಿವೃದ್ಧಿ ಕಾರ್ಯಗಳನ್ನು ನೀವು ಕಾಣಿಸ್ಬೋದಾಗುತ್ತೆ. ಹಾಗೆ ಮುಂದೆ ಒಳ್ಳೆಯ ಉದ್ಯಾನವನವನ್ನು ಕೂಡ ನಿರ್ಮಾಣ ಮಾಡಿರ್ತಕ್ಕಂಥ ಕೆಲಸ. ಇತ್ತೀಚೆಗೆ ಅಲ್ಲಿ ಒಂದು ಫಾಲ್ಸ್ ಕೂಡ ನಿರ್ಮಾಣ ಆಗ್ತಾ ಇದೆ. ಇವೆಲ್ಲವೂ ಕೂಡ ಭಕ್ತಾದಿಗಳು ಮತ್ತು ಗ್ರಾಮಸ್ಥರು ತಮ್ಮ ಭಕ್ತಿಪೂರ್ವಕ ಸಮರ್ಪಣೆಯಿಂದ ಮಾಡಿರ್ತಾರೆ. ಆ ನಿಟ್ಟಿನಲ್ಲಿ ಈ ದೇವಸ್ಥಾನದ ಭಕ್ತಾದಿಗಳು ಇವತ್ತೇನು ಅನ್ನ ಸಂತರ್ಪಣೆ ನಡೀತಾ ಇದೆ, ಹೀಗೆ ಪ್ರತಿ ವರ್ಷವೂ ನಡೀತಾ ಇರುತ್ತೆ. ಮುಂದಿನ ದಿನಗಳಲ್ಲೂ ಕೂಡ ಭಕ್ತಾದಿಗಳು ಈ ದೇವರ ಕೃಪೆಗೆ ಪಾತ್ರರಾಗಬೇಕು ಮತ್ತು ಇಡೀ ಜಗತ್ತು ಈ ದೇವರ ಆಶೀರ್ವಾದದಿಂದ ಚೆನ್ನಾಗಿರಲಿ. ಅವರ ಆರೋಗ್ಯ, ಅವರ ಸಂಸ್ಕಾರ, ಅಭಿವೃದ್ಧಿ ಎಲ್ಲವೂ ಕೂಡ ಸಾಕಾರಗೊಳ್ಳಿ ಅಂತೇಳಿ ದೇವಸ್ಥಾನದ ಸನ್ನಿಧಿಯಲ್ಲಿ ನಾನಾದರೂ ಬೇಡ್ಕೊಳ್ತೇನೆ. ನಮಸ್ಕಾರ. ಇವತ್ತು ಏನು ಏರೂರು ರಂಗನಾಥ ಸ್ವಾಮಿ ಇವತ್ತು ಏಕಾದಶಿಯಲ್ಲಿ ಏನು ಸುತ್ತಮುತ್ತ ಇವತ್ತು ಏನು ಗ್ರಾಮಸ್ಥರು, ನಮ್ಮ ತಾಯಂದಿರು ಇವತ್ತು ಆರತಿ ಎತ್ತಿ ಇವತ್ತು ಹರ್ಷೇವೆ ಮಾಡ್ತಾಯಿದ್ದಾರೆ. ನಿಜವಾಗ್ಲೂ ನಮ್ಮ ಭಕ್ತರಿಗೆ ಆ ಸ್ವಾಮಿ ರಂಗನಾಥ ಸ್ವಾಮಿ ಒಳ್ಳೇದು ಮಾಡಲಿ, ಆ ದೇವರು ಒಳ್ಳೇದು ಮಾಡಲಿ ಅಂತೆಲ್ಲಾದರೂ ನಾನಾದರೂ ಹೇಳ್ತಾ, ಪ್ರತಿ ವರ್ಷವೂ ಸಹ ಹೆಚ್ಚಿನದಾಗಿ ಈ ರಂಗನಾಥ ಸ್ವಾಮಿ ಕ್ಷೇತ್ರ, ಏರೂರು ರಂಗನಾಥ ಸ್ವಾಮಿ ಕ್ಷೇತ್ರ ಒಳ್ಳೆಯ ಅಭಿವೃದ್ಧಿ ಹೊಂದಲಿ, ಒಳ್ಳೆಯ ಒಂದು ಶ್ರೀ ಕ್ಷೇತ್ರ ಆಗಲಿ ಅಂತೆಲ್ಲಾದರೂ ನಾನು ಆ ರಂಗನಾಥ ಸ್ವಾಮಿನ ಪ್ರಾರ್ಥನೆ ಮಾಡ್ಕೊಂಡು ಅದವ್ರಿಗೆ ಪ್ರಾರ್ಥನೆ ಮಾಡ್ಕೊಂಡು. ದೇವಸ್ಥಾನ ಹೆಂಗೆ ಇದಾಯ್ತು ಅಂದರೆ, ನಮ್ಮೂರಟ್ಟಿ ಗೊಲ್ರಟ್ಟೆಯವರು ಕುರಿ ಹೊಡ್ಕೊಂಡು ಎಲ್ಲೋ ಕುರಿ ಹೋದಾಗ ಏರ್ನಲ್ಲಿ ಒಂದು ಬೆನವ ಸಿಕ್ತು ಅಂತೇಳಿ ಒಂದು ಬೆನವನ್ನು ತಂದಿಕ್ಕಿರು. ಅದಕ್ಕೆ ಏರ್ ಕಟ್ಟಿದ ರಂಗ ಅಂತೇಳಿ ಇವ್ರಿಗೆ ಹೆಸರೈತೆ. ಏರ್ ಕಟ್ಟಿದ ರಂಗ ಅಂತ ಹೆಸರೈತೆ. ಇಡೀ ನಮ್ಮ ಯಾವ ತಾಲೂಕು ಅಂದಾಗಲಿ ಇನ್ನೊಂದು ಮತ್ತೊಂದಾಗಲಿ ಒಂದು ಅದೇನು ಕೇಳ್ದೈತೆ ಅಂದರೆ ಏನು ಅರಕೆ ಕೇಳಲ್ಲ. ಒಂದೇ ಒಂದು ಎಲ್ ಪೂಜೆ 3 ಕಟ್ಟು ಇಳೆದೆಲೆ, 2 ತೆಂಗಿನಕಾಯಿ, ಅಕ್ಕಿ ಬೇಳೆ ತಂದು ಕೊಟ್ಟರೆ ಅವ್ರ ಅರಕೆ ಪೂರೈಸ್ತೈತೆ. ಆಮೇಲೆ ಮಕ್ಕಳು ಸಂತೋಷ. ಎಷ್ಟೋ ಜನ ಮಕ್ಕಳಿಲ್ಲಂತ ಬಂದಿರೋರಿಗೆ ಇಡೀ ನಮ್ಮ ಕರ್ನಾಟಕದ ಯಾವ ಊರು ಏನಮ್ಮಂಗಿಲ್ಲ. ಒಬ್ಬರು ಉತ್ತರ ಕರ್ನಾಟಕದವರು ತುಮಕೂರಲ್ಲಿ ಡಿ ಸಿ ಅವರು ಆಗಿದ್ದರು. ಆ ಡಿ ಸಿ ಅವ್ರ ಮುಂತಾಗಿನೂ ನಾನು ಬಂದರೆ ಡಿ ಸಿ ಅವ್ರು ಬಂದರು ಅಂತಾರೆ ಅಂತೇಳಿ ಅವರು ಸಾಯಂಕಾಲ ಟೈಮ್ ಬಂದು ಪೂಜೆ ಮಾಡಿಸ್ಕೊಂಡು ಹೋಗ್ತಾರೆ. ಈ ದೇವ್ರ ಶಕ್ತಿ ಅಂಥ ವಿದ್ಯಾವಂತನೇ ಒಬ್ಬ ಈ ಸೈನ್ಸು ಮ್ಯಾಥ್ಸ್ ಓದಿರೋ ಅಂತಾರೋ ಈ ದೇವ್ರ ನೆಂಬೇವ್ರೆ ಅಂದರೆ, ಇಡೀ ಇಲ್ಲೇನು ಹೆಣ್ಮಕ್ಳು ಇದ್ದಾರೋ ಹೆಣ್ಮಕ್ಳಂತೂ ಭಾಳ ಈ ದೇವರಿಗೆ ಕೃತಜ್ಞತೆ ಕೊಡ್ತಾರೆ. ಒಂದು ಯಾವುದೇ ಸಂತಾನ ಕೊಟ್ಟರೆ ಇಲ್ಲೇ ನಾಮಕರಣ ಮಾಡ್ತಾರೆ. ಮತ್ತು ಇಲ್ಲೇ ನಾವು ನಮ್ಮ ಮಕ್ಕಳಿಗೆ ಮದುವೆ ಮಾಡಬೇಕು ಅಂತೇಳಿ ಈ ಕಡೆ ಊಡ್ತಾಲು, ಈ ಕಡೆ ಮದುವೆ ಛತ್ರ ಇದೆ. ಒಂದು ಮದುವೆ ಶ್ರಾವಣ ಬಂತು ಅಂದರೆ, ಮದುವೆ ಸ್ಟಾರ್ಟ್ ಆದವು ಅಂದರೆ ಒಂದು ದಿನವೂ ಗ್ಯಾಪ್ ಇರಲ್ಲ. ನಾವು ಬರೀ ಈ ಹಳ್ಳಿಯಲ್ಲಿ ಒಂದು ಚೌಟ್ರಿ ಮಾಡಿರೋದು 25,000 ರೂಪಾಯಿ ಮಾತ್ರ ಫಿಕ್ಸ್ ಮಾಡಿದ್ದೀವಿ. ಸಿರದಲ್ಲಿ ಹೋದರೆ 50-60 ಸಾವಿರ, 80 ಸಾವಿರ, ಲಕ್ಷಗಟ್ಟಲೆ ಕೇಳ್ತಾರೆ. ಗ್ರಾಮ ಪಂಚಾಯತಿ ಅಧ್ಯಕ್ಷರು ಮಂಜುಳಾ ಅಂತ, ಬೂನಹಳ್ಳಿ ಅಧ್ಯಕ್ಷರು ಮಂಜುಳಾ ಅಂತ. ಈ ದೇವಸ್ಥಾನಕ್ಕೆ ಬಂದಾಗಿಂದ ತುಂಬ ಒಳ್ಳೆಯದಾಗಿದೆ. ನನಗೆ ಅಧ್ಯಕ್ಷರಾದೆ, ಮೆಂಬರ್ ಆಗಿದೆ. ನಮಗೆ ಹೌದು, ಈಗ ಬಂದ ಮೇಲೆ ಚೆನ್ನಾಗಾದರೆ ಬಂದು ಪೂಜೆ ಮಾಡ್ತೀವಿ ಅಂತ ಅಂದ್ಕೊಂಡಿದ್ದೆ. ಒಳ್ಳೆಯದಾಗಿದೆ. ಬೇರೆ ಭಕ್ತಾದಿಗಳು ತುಂಬ ಚೆನ್ನಾಗಾಗಿದೆ, ಒಳ್ಳೆಯದಾಗಿದೆ. ನಾನು ಏರೂರು ಸೊಸೆ. ನಾನು ಇರೋದು ಮೈಸೂರಲ್ಲಿ. ನಮ್ದು ಏನೇ ಕಷ್ಟ, ಒಳ್ಳೇದು ಕೆಟ್ಟದ್ದೆಲ್ಲ ನಮ್ಮ ರಂಗಪ್ಪನ ಮೇಲೆ ನಾವು ಬೆಳಗ್ಗಾಯ್ತು ಸಂಜಾಯ್ತು ನಮ್ಮ ರಂಗಪ್ಪನ ಬಿಟ್ಟು ನಾವು ಯಾವುದು ವ್ಯವಹಾರ ಮಾಡಲ್ಲ, ಮುಂದಕ್ಕೆ ಹೋಗಲ್ಲ. ಎಷ್ಟೇ ಕಷ್ಟ ಬಂದ್ರೂ ಹೊಡ್ಕೊಂಡು ಹೋಗುತ್ತೆ. ಒಂದು ಸತಿ ಬಂದು ಕೈ ಮುಕ್ಕೊಂಡು ಕಾಯಿ ಹೊಡಾಕಿಸ್ಕೊಂಡು ಹೋದರೆ ಸಾಕು.
ನಮಗೆ ಬೇಕಾದಷ್ಟು ಕೊಟ್ಟವ್ರೆ. ಉದಾಹರಣೆನಾ, ನಮ್ಮ ಯಜಮಾನ್ರು ಊರು ಬಿಟ್ಟು ಹೋದಾಗ ಒಂದು ಬ್ಯಾಗ್ ತಗೊಂಡು ಹೋಗೋರೆ ಅಷ್ಟೇ. ಇವತ್ತು ಇಲ್ಲ ಅಂದರೂ ನಾವು ಒಂದು 2 ಕೋಟಿಲಿದ್ದೀವಿ. ಅವರು ಊಟಕ್ಕೂ ಇಲ್ದಂಗೆ ಹೋಗಿ ಮೈಸೂರಲ್ಲಿ BMLL ಇದ್ದರು. ಇವಾಗ ಸ್ವಂತ ಮನೆ ಮಾಡ್ಕೊಂಡು ಬಾಡಿಗೆ ಕೊಟ್ಕೊಂಡು ನಮ್ಮದೇ ಆದಂಥ ಸೈಟು, ನಮ್ಮ ಮಕ್ಕಳು, ನಾವು ಇಲ್ಲಿ ಎಲ್ಲ ಬೇಕಾದಷ್ಟು ಚೆನ್ನಾಗಿದ್ದೀವಿ. ನಮ್ಮನ್ನು ಕೈ ಹಿಡ್ದು ಕಾಪಾಡಿ ಎತ್ತವ್ರೆ ನಮ್ಮ ರಂಗನಾಥ ಸ್ವಾಮಿ.